ನಮಸ್ತೆ ಎಲ್ರಿಗೂ. ಒಂದು ಬಿ ಖಾತಾ ಮತ್ತೆ ಹಿ ಖಾತಾ ಒಟ್ಟಾರೆ ಒಂದು ಗುಡ್ ನ್ಯೂಸ್ ಅಂತಾನೂ ಕೂಡ ಹೇಳ್ಬೋದು, ಒಂದು ಬ್ಯಾಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಏನಂದ್ರೆ ಕರ್ನಾಟಕ ಸರ್ಕಾರವು ಈ ಖಾತಾಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಆದ್ರೆ ಬಿ ಖಾತಾ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಬ್ಯಾಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಹೌದು, ಬೆಂಗಳೂರು ಸೇರಿದಂತೆ ಒಂದು ರಾಜ್ಯದಲ್ಲಿ ಎಲ್ಲಾ ಆಸ್ತಿಗಳ ಸಂರಕ್ಷಣೆಯ ಮತ್ತು ಮಾರಾಟದ ಸಂದರ್ಭದಲ್ಲಿ ಯಾವುದೇ ಅವ್ಯವಹಾರಗಳು ನಡೆಯಬಾರದನ್ನ ಒಂದು ಉದ್ದೇಶಕ್ಕೆ ಎಲ್ಲಾ ಆಸ್ತಿಗಳಿಗೂ ಈ ಖಾತಾ ಕಡ್ಡಾಯ ಮಾಡಲಾಗಿತ್ತು. ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು. ಆದರೆ ಈ ಖಾತಾ ಒಂದು ಎಲ್ಲರಿಗೂ ಸಿಗ್ತಾ ಇಲ್ಲ. ಹೀಗಾಗಿ ಬೆಂಗಳೂರಿನ ಆಸ್ತಿದಾರರಿಗೆ ಈ ಖಾತಾಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಕೂಡ ಕೊಡಲಾಗಿದೆ. ಏನಂದ್ರೆ ಅಪ್ಲಿಕೇಶನ್ ಮುಖಾಂತರ, ಓಕೆನಾ, ಒಟ್ಟಾರೆ ನೀವು ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಕೂಡ ಈ ಖಾತಾ ಪಡಿಬಹುದು ಅಂತ ಸರ್ಕಾರ ಹೇಳಿದೆ. ಇದು ಬೆಂಗಳೂರಿನ ಜನರಿಗೆ ಮಾತ್ರ. ಬೆಂಗಳೂರಿನಲ್ಲಿ ಅಂದಾಜು 25 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿದ್ದು ಇಲ್ಲಿಯವರೆಗೆ ಅಂದಾಜು 5 ಲಕ್ಷದಿಂದ 7 ಲಕ್ಷ ಆಸ್ತಿಗಳಿಗೆ ಮಾತ್ರ ಈ ಖಾತಾ ಸಿಕ್ಕಿದೆ. ಆದರೆ ಇದೀಗ ಬೆಂಗಳೂರಿನಲ್ಲಿ ಈ ಖಾತೆಗೆ ಸಂಬಂಧಿಸಿದಂತೆ ನಾನು ಅವಾಗಲೇ ಹೇಳ್ದಂಗೆ ಒಂದು ಮೊಬೈಲ್ ಅಪ್ಲಿಕೇಶನ್ ಕೂಡ ನೀವು ಅದ್ರ ಮುಖಾಂತರ ಕೂಡ ನೀವು ಮಾಡಿಸ್ಕೋಬಹುದು, ಅಂದ್ರೆ ಈ ಖಾತಾ ಮಾಡಿಸ್ಕೋಬಹುದು. ಆದರೆ ಬಿ ಖಾತೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಯಾವುದೇ ಒಂದು ಅಧಿಸೂಚನೆ ಹೊರಡಿಸಿಲ್ಲ, ಅಂದ್ರೆ ಪ್ರಕಟಣೆ ಕೊಟ್ಟಿಲ್ಲ. ಏನಂದ್ರೆ ಬಿ ಖಾತಾದಿಂದ ಎ ಖಾತಾ ಮಾಡಿಸಿಕೊಳ್ಳಲು ನಿಯಮ ರೂಪಿಸ್ತೀವಿ, ಒಂದು ಶುಲ್ಕ ನಿಗದಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಇಲ್ಲಿಯವರೆಗೆ ಯಾವುದೇ ಒಂದು ಆತರ ಶುಲ್ಕ ಆಗ್ಲಿ, ಒಂದು ಶುಲ್ಕ ನಿಗದಿ ಆಗ್ಲಿ ಅಥವಾ ನಿಯಮ ಆಗ್ಲಿ ಒಂದು ಅಪ್ಡೇಟ್ ಬಂದಿಲ್ಲ ಸರ್ಕಾರದಿಂದ. ಇನ್ನು ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಅಂದಾಜು 30ರಿಂದ 40 ಲಕ್ಷ ಒಂದು ಬಿ ಖಾತಾದಲ್ಲಿರೋ ಆಸ್ತಿಗಳಿವೆ. ಈ ಆಸ್ತಿಗಳಿಗೆ ಎ ಖಾತಾ ಸಿಗದೇ ಇರೋದ್ರಿಂದ, ಅಂದ್ರೆ ಬಿ ಖಾತಾ ಯಾರೆಲ್ಲ ಹೊಂದಿದ್ದಾರೆ ಅವರು ಸಂಕಷ್ಟ ಅನುಭವಿಸುತ್ತದೆ. ಅಂದ್ರೆ ಏನಂದ್ರೆ ಒಂದು ಕಟ್ಟಡ ನಿರ್ಮಾಣ ಮಾಡಕ್ ಆಗ್ತಾ ಇಲ್ಲ. ಕಟ್ಟಡ ನಿರ್ಮಾಣ ಮಾಡಿದ್ರೆ ನೀರು ಪೂರೈಕೆ ಆಗಿರ್ಬೋದು ಅಥವಾ ವಿದ್ಯುತ್ ಸರಬರಾಜು ಆಗಿರ್ಬೋದು, ಕರೆಕ್ಷನ್ ಸಿಗ್ತಾ ಇಲ್ಲ. ಇನ್ನೊಂದು ಏನಂದ್ರೆ ಕಟ್ಟಡ ನಿರ್ಮಾಣ ಮಾಡುವುದಕ್ಕೂ ನೀಲನಕ್ಷೆ ಅಥವಾ ನಕ್ಷೆ ಮಂಜೂರಾತಿ ಸೌಲಭ್ಯ ಬೇಕು, ಓಕೆನಾ, ಅದು ಕೂಡ ಸಿಗ್ತಾ ಇಲ್ಲ ಅನ್ನೋದು ಒಂದು ಜನರ ಕಂಪ್ಲೇಂಟ್ ಆಗಿದೆ. ಇನ್ನು ಈ ಖಾತಾ ಮಾಡಿಸಿಕೊಳ್ಳಲು ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇವಲ ಒಂದು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಆಡಳಿತ ಪರಿಚಯಿಸಿದಾದರೂ ಇದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮೊಬೈಲ್ನಲ್ಲಿ ಈ ಖಾತಾ ಅರ್ಜಿ ಸಲ್ಲಿಸಿಯೂ ಖಾತಾ ಸಿಗದೇ ಇರುವವರು ಅಥವಾ ಈ ಖಾತಾ ಮಾಡಿಸಿಕೊಳ್ಳದೇ ಇರುವವರು, ಆನ್ಲೈನ್ನಲ್ಲಿ ಈ ಖಾತಾ ಪಡೆದುಕೊಳ್ಳಲು ಸಾಧ್ಯವಾಗದೇ ಇರುವವರು ಈ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಈ ಖಾತಾ ಪಡೆದುಕೊಳ್ಳಲು, ಆದರೆ ಇದು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಒಂದು ಈ ಬಿ ಖಾತಾದಿಂದ ಎ ಖಾತಾಗೆ ಆಸ್ತಿಗಳಿಗೆ ಯಾವೆಲ್ಲ ಕನ್ವರ್ಟ್ ಆಗಬೇಕು ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಓಕೆನಾ. ಅಲ್ಲಿಗೆ ನೀರು ಪೂರೈಕೆ ಸೌಲಭ್ಯ ಸಿಗ್ತಾ ಇಲ್ಲ, ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ವಿದ್ಯುತ್ ಸರಬರಾಜು ಸಿಗ್ತಾ ಇಲ್ಲ, ಈ ರೀತಿ ಪ್ರಾಬ್ಲಮ್ ಆಗ್ತಿದೆ, ಓಕೆನಾ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.